ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ರಾಷ್ಟ್ರಪತಿ ಬಳಗದ ಮುಸಲ್ಮಾನರು ಮಾಡ್ತಾ ಇರೋಂತಹ ಅಚಾತುರ್ಯಗಳನ್ನು ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬ ಆಶ್ಚರ್ಯ ಆಗ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾ ಇರೋಂಥ ಅನ್ಯಾಯಗಳು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ವಕ್ಫ್ ಆಸ್ತಿ ಅಂತ ಪಹಣಿಗಳು ಬದಲಾವಣೆ ಮಾಡಿಕೊಂಡ್ರು. ದೇವಸ್ಥಾನಗಳನ್ನು ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಸಾಧು ಸಂತರ ಮಠಗಳನ್ನು ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಪೌರತತ್ವ ಇಲಾಖೆಯ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳನ್ನು ಮಾಡಿಕೊಂಡ್ರು. ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಜಾಗವನ್ನು ಕೂಡ ವಕ್ಫ್ ಆಸ್ತಿ ಅಂತ ಮಾಡಿಕೊಂಡ್ರು. ಯಾವ ಕಾರಣಕ್ಕೂ ಇದಾಗಕ್ಕೆ ಬಿಡಲ್ಲ ವಕ್ಫ್ ಆಸ್ತಿ ಅನ್ನೋಂಥ ಮಾತನ್ನು ಒಬ್ಬ ಕಾಂಗ್ರೆಸ್ಸಿಗನ ಬಾಯಲ್ಲೂ ಬರಲಿಲ್ಲ. ಮುಖ್ಯಮಂತ್ರಿಗಳು ನಾವು ಸೂಚನೆ ಏನು ಕೊಟ್ಟಿದ್ದು, ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೊಂಡು ಇನ್ನೇನು ಈ ಮಾತನ್ನು ಆಡ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನು ಪಹಣಿನಲ್ಲಿ ವಾಪಸ್ ಅವರವ್ರದಕ್ಕೇನೆ, ರೈತರ ಭೂಮಿ ರೈತರಿಗೆ, ಸಾಧು ಸಂತರ ಭೂಮಿ ಮಠಗಳು ಸಾಧು ಸಂತರಿಗೆ, ದೇವಸ್ಥಾನದ್ದು ದೇವಸ್ಥಾನಗಳಿಗೇನೆ, ಪೌರತತ್ವ ಇಲಾಖೆದು ಪೌರತತ್ವ ಇಲಾಖೆಗೇನೆ, ಶಾಲೆ ಕಾಲೇಜು ಸರ್ಕಾರಿ ಭೂಮಿಯನ್ನು ಅವರವ್ರಿಗೆ ಪಹಣಿ ಬದಲಾವಣೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನವರು ಯಾರೂ ಕೂಡ ಇದ್ರ ಬಗ್ಗೆ ನ್ಯಾಯ ನಾವು ಕೊಡ್ತೀವಿ ಬಿಡಲ್ಲ ಅನ್ನೋಂಥ ಮಾತುಗಳು ಹೇಳ್ತಾ ಇಲ್ಲ. ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಹೇಳಿ ಈ ರೀತಿ ಇಸ್ಲಾಮೀಕರಣ ಮಾಡೋದಕ್ಕೆ ಒಂದು ರೀತಿಯ ನೇರವಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಎರಡನೇದು, ಅಂಬೇಡ್ಕರ್ ಅವರ ಹೆಸರನ್ನ, ಅಂಬೇಡ್ಕರ್ ಅವರು ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಎಷ್ಟು ಸೊಕ್ಕಿರ್ಬೇಕು ಮಾತಾಡಬೇಕಾದ್ರೆ. ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅಂಬೇಡ್ಕರ್ಗೆ ಮಾಡಿರೋಂಥ ಅಪಮಾನವನ್ನು ಖಂಡನೆ ಮಾಡಲಿಲ್ಲ. ನಿನ್ನೆ ತಾನೇ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೇಲಿಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿದೆ ಸಿಎಂ. ಇದರ ಅರ್ಥ ಏನು? ನಾನು 3 ಉದಾಹರಣೆ ಕೊಡ್ತಾ ಇದ್ದೀನಿ. ವಕ್ಫ್ ಪ್ರಾಪರ್ಟಿ ಬಗ್ಗೆ, ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದು, 3ನೇದು ಮುಸಲ್ಮಾನರ ಮೀಸಲಾತಿ ಬಗ್ಗೆ. ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದೀರಾ? ಇಲ್ಲಿ ಭೂಮಿ ಕಿತ್ಕೊಂಡು, ಇಲ್ಲೇ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು, ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿಕೊಂಡು
ನಾನು ಅದಕ್ಕೋಸ್ಕರ ಹೇಳಿದೆ, ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಏಳುತ್ತೆ. ಕಾಂಗ್ರೆಸ್ಸಿಗರನ್ನ ಹುಡುಕಿ ಹೊಡೆಯುವಂಥ ಕಾಲ ಬರುತ್ತೆ. ಯಾವ ಮುಸಲ್ಮಾನರ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂತ ದಿನ ಬರುತ್ತೆ. ಇಷ್ಟಾದರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆ ಆಯಿತು. ಅಲ್ಲೇ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು, ಕೊಲೆಗಳಾಯಿತು. ಅಲ್ಲಿ ಪ್ರಧಾನಮಂತ್ರಿಯನ್ನು, ಬಾಂಗ್ಲಾದೇಶ ಪ್ರಧಾನಮಂತ್ರಿಯನ್ನು ಭಾರತದಲ್ಲಿ ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದೇವೆ. ಇದು ಹಿಂದೂ ಧರ್ಮದ ವಿಶೇಷತೆ. ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅನ್ನಂತ ಸಹಿಷ್ಣುತೆ. ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳ ಸಂಖ್ಯೆ ದಿನೇ ಕ್ಷೀಣ ಆಗ್ತಾ ಇದೆ. ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ಮತಾಂತರ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಈ ರೀತಿ ಆದಂಗೆ ಭಾರತದಲ್ಲೂ ಕೂಡ ಮಾಡೋಂಥ ಪ್ರಯತ್ನ ಈ ಮುಸಲ್ಮಾನರು ರಾಜಕಾರಣದಲ್ಲಿರೋಂಥವ್ರನ್ನ ದುರ್ಬಳಕೆ ಮಾಡಿಕೊಂಡು ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಕೇವಲ ಓಟಿನ ಆಸೆಗೆ, ಮುಸಲ್ಮಾನರ ಓಟಿನ ಆಸೆಗೆ ದೇಶವನ್ನೇ ಮತಾಂತರ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪತ್ರಿಕೆಗಳು ಓದಕ್ಕೆ ಬೇಸರ ಆಗತ್ತೆ. ಮಾಡಿದ್ದಲ್ಲದೆ ಅದನ್ನು ಡಿಫೆಂಡ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಈ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಈ ವಕ್ತಿನ ವಿಚಾರ ಇರ್ಬೋದು, ಅಥವಾ ಅಂಬೇಡ್ಕರ್ ಬಗ್ಗೆ ಬಳಸಿದಂಥ ಪದಗಳಿರ್ಬೋದು, ಅಥವಾ ಮುಸಲ್ಮಾನರ ರಿಸರ್ವೇಷನ್ ಬಗ್ಗೆ ಇರ್ಬೋದು, ನೇರ ಕಾಂಗ್ರೆಸ್ಸಿಗರು ಖಂಡನೆ ಮಾಡಿ ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನು ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ, ಹಿಂದೂಗಳ ಆಸ್ತಿ ಪಾಸ್ತಿ ತೊಗೊಳೋದಲ್ದೇ, ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇ, ಹಿಂದೂಗಳ ಮೀಸಲಾತಿಯನ್ನು ಕಿತ್ಕೊಳ್ಳೋದ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು, ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ದರೆ ಆಶ್ಚರ್ಯಪಡಬೇಡಿ. ಹಿಂದೂ ಸಮಾಜ ಜಾಗೃತಿ ಆದರೆ ಯಾರನ್ನು ಎಲ್ಲಿ ಕೊಲ್ತಾರೋ ಗೊತ್ತಾಗಲ್ಲ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿಗರಿಗೆ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ನ್ಯಾಯಬದ್ಧವಾಗಿ ನೀವು ನಡ್ಕೊಡ್ಲಿಲ್ಲ ಅಂತಂದರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೂ ತೊಂದರೆ, ನಿಮ್ಮ ಜೀವಗಳಿಗೂ ತೊಂದರೆ. ರಾಜ್ಯದಲ್ಲಿ ದಂಗೆ ಎದ್ದರೆ ನೀವೇ ಕಾರಣರಾಗ್ತೀರಿ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.